ನಿಮ್ಮ ಜೊತೆಯಲ್ಲಿ ಬೆಳೆದಂಥ ಹುಡುಗ ನೀವಾಗಲೇ ಹೇಳ್ತಿದ್ರಿ. ನಿಮ್ಮ ಜೊತೆಲೇ ಬಾ ಮಗ ಈ ಥರ ಹುಡುಗ ನಿಮ್ಮ ಭಾಷೆಯಲ್ಲಿ ನಿಮ್ಗೆ ಕರ್ಕೊಂಡಿದ್ದಂಥ ಹುಡುಗ ನೀವಾಗಲೇ ಹೇಳಿದ್ರಿ ಅದನ್ನ. ಇಡೀ ಪ್ಯಾನ್ ವರ್ಲ್ಡ್ ನಿಂತ್ಕೊಂಡು ನೋಡುವಂಥ ಸಿನಿಮಾ. ಅವ್ರು ಯಾವಾಗಲೂ ಹೇಳಿದ್ರು, "ನಾನೆಲ್ಲೂ ಹೋಗಲ್ಲ, ಎಲ್ಲ ಕರ್ಸ್ಕೊತೀನಿ ಇಲ್ಲೇ, ನೀವು ನೋಡ್ತಾ ಇರಿ" ಅಂತ ಅವ್ರು ಶೈಲಾಗ್ ಅವ್ರು ಹೇಳಿದ್ರು. ಸೊ ಅದನ್ನ ಕಾರ್ಯರೂಪಕ್ಕೆ ತರೋದು ಎಷ್ಟು ಚಾಲೆಂಜಿಂಗ್ ಆಗಿರುತ್ತೆ. ಒಬ್ಬ ನಟನಾಗಿ ನೀವು ಅವ್ನ ಕಣ್ಣಾರೆ ನೀವು ನೋಡಿದ್ರಿ ಬೆಳವಣಿಗೆನ. ಅಲ್ಲ, ಈ ಕನಸು ಎಲ್ಲರೂ ಕಾಣ್ತಾರೆ. ನಿನಗೊಂದು ಕನಸಿರ್ತದೆ, ನನಗೊಂದಿರ್ತದೆ. ಇಲ್ಲಿ ಕೂತಿರೋ ಅಲ್ಲಿ ಹೊರಗಡೆ ಯಾರೋ ಬಂದು ತಿಂತಾ ಇದ್ದಾರೆ. ಆ ಬಂದು ತಿನ್ಬೇಕಾದ್ರೆ ಒಂದು ಕನಸಿದೆ ಅವನಿಗೆ. ನಾಳೆ ಇನ್ನೊಂದು ತಿಂತೀನಿ, ನಾಳೆ ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ, ಲೋಕ ತಿರುಗಿ ನೋಡಂಗೆ ಮಾಡ್ತೀನಿ ಅಂತಲೇ ಪ್ರತಿಯೊಬ್ಬನೂ ಅಂದ್ಕೊಳ್ಳೋದು. ಆದರೆ ಕನಸಿಗೂ ರಿಯಾಲಿಟಿಗೂ ತುಂಬ ವ್ಯತ್ಯಾಸ ಇದೆ. ಒಂದು ಯಾವುದೋ ನಾನೇ ಎಲ್ಲೋ ಒಂದು ಕಡೆ ಹೇಳಿದ್ದೆ, ಒಂದು ಕನಸು ನಿಜ ಆಗಬೇಕಂದ್ರೆ ಅದಕ್ಕೆ 11 ವರ್ಷ ಶ್ರಮ ಬೇಕು. ಆಮೇಲೆ 11 ವರ್ಷದ ನಂತರ ಇದು ಯಾವ ಡಬ್ಬ ಕನ್ಸ್ಕೊಂಡೆ ನಾನು ಅನ್ಸುತ್ತೆ. ಕನಸು ಕೈಗೂಡಿದಾಗ ಅವಾಗ ಇನ್ನೊಂದು ಕನಸು ಬರುತ್ತೆ, ಮತ್ತೆ ಅದಕ್ಕೆ ಸಾಯಿ. ಸೊ ಈ ಬದುಕು ಎಲ್ಲದನ್ನೂ ಕಲಿಸುತ್ತೆ, ನೆಟ್ಟಗೆ ಬದುಕೋದೊಂದನ್ನು ಬಿಟ್ಟು ಅಂತ ಒಂದು ಗಾದೆ ಇದೆ. ಕನಸು ಕಾಣೋದು ಸುಲಭ ಗುರು, ಬೆನ್ನತ್ತೋದು ಇದೆಯಲ್ಲ ಅದು ನಿದ್ದೆ ನೀರಡಿಕೆ ಬಿಟ್ಟು ನಿನ್ನನ್ನು ನೀನು ಮರೆತು ಎಲ್ಲದನ್ನೂ ಸೈಡಿಗೆ ಹಾಕಿ ನಾನು ಇದು ಅಂದ್ಕೊಂಡಿದ್ದೀನಿ, ಇದಾಗಬೇಕು. ನಾನು ತುಂಬ ಕಡೆ ಹೇಳಿದ್ದೀನಿ, ಉಡ ಹಿಡಿತಕ್ಕೆ ಫೇಮಸ್ಸು, ಹಠಕ್ಕೆ ಫೇಮಸ್ಸು. ಹಿಡಿದು ಆ ಉಡ ಅನ್ನೋ ಪದ ತೆಗೆದ್ಬಿಟ್ಟು ಯಶ್ ಅಂತ ಮಾಡೋಣ ಅಂತ. ಅಂಥ ಹಠವಾದಿ ಕನ್ನಡ ಚೈತನ್ಯ ಅದು. ಒಂದು ಕನ್ನಡದ ಮಾಮೂಲಿ ಹುಡುಗ ಹಂಗೆ ರಾಷ್ಟ್ರವ್ಯಾಪಿ ಜಾಗತಿಕ ಮಟ್ಟದಲ್ಲಿ ಏನೋ ಒಂದು ಮಾಡ್ತೀನಿ ಅಂತ ಅಂದ್ಕೊಂಡಾಗಲೇ ಜನ ನಕ್ಕಿರೋದನ್ನು ನೋಡಿದಾನೆ ಆತ, ಇನ್ಸಲ್ಟ್ಗಳನ್ನ ಅನುಭವಿಸಿದ್ದಾನೆ. ಅಷ್ಟೆಲ್ಲ ಇಲ್ಲದೆ ಒಂದು ಜರ್ನಿ ಹುಟ್ಟಲ್ಲ. ಒಂದು ಒಂದು ಕನಸು ಹೇಳಿದಾಗ ಅದ್ರ ಹಿಂದೆ ಅದನ್ನು ಕೈಗೂಡ್ಸೋಕ್ಕೆ ಏನೆಲ್ಲ ಮಾಡಬೇಕು, ನಾನು ಏನೆಲ್ಲ ತ್ಯಾಗ ಮಾಡಬೇಕು. ಅಚೀವ್ಮೆಂಟು ತ್ಯಾಗ ಇಲ್ಲದೆ ಬರಲ್ಲ. ಎರಡ ಒಬ್ಬ ನಟ ಒಂದು ಮುದ್ದೆ ತಿನ್ಬೇಕಂದ್ರೆ, ಒಂದು ಸಿಂಗರ್ ಇಡ್ಲಿ ತಿನ್ಬೇಕಂದ್ರೆ ಯೋಚನೆ ಮಾಡ್ಬೇಕು, ನನ್ನ ದೇಹ ಬಂದ್ಬಿಡುತ್ತೆ. ಹಸುವಲ್ಲೇ ಇರ್ಬೇಕು ಅವನು 24 ಗಂಟೆ. ನೀ ಯಾವ್ದಾರ ನಟರ ಜೊತೆಗೆ ಊಟ ಗೀಟ ಮಾಡಕ್ ಹೋದ್ಯಾ, ಅವ್ರು ಈಟೆ ತಿಂದು ಪ್ಲೇಟ್ ಸೈಡ್ಗೆ ಇಟ್ಬಿಡ್ತಾರೆ. ನಿನಗೆ ಪ್ಲೇಟ್ ಬರಕ್ ಮುಂಚೆ ಅಲ್ಲಿ ಇಟ್ಟಿರೋ ನೀರುಳ್ಳಿ ಉಪ್ಪಿನಕಾಯಿ ಎಲ್ಲ ಖಾಲಿ ಮಾಡ್ಬಿಟ್ಟಿರ್ತೀಯ. ನನಗಾಗಿದೆ ಇದು. ಆಮೇಲೆ ಹೋಗಿ ಕಬ್ಬಣ ಎತ್ತಬೇಕು. ಆಮೇಲೆ ಹಲ್ಲು ಡಾಕ್ಟ್ರ್ ಹೇಳ್ದಂಗೆ ಹಲ್ಲು ಮೇಂಟೈನ್ ಮಾಡಬೇಕು, ಕಣ್ಣು ಡಾಕ್ಟ್ರ್ ಹೇಳ್ದಂಗೆ ಕಣ್ಣು ಮೇಂಟೈನ್ ಮಾಡಬೇಕು, ಕೂದಲು ಡಾಕ್ಟ್ರ್ ಹೇಳ್ದಂಗೆ ಕೂದಲು ಮೇಂಟೈನ್ ಮಾಡಬೇಕು, ತಿನ್ನೋಕ್ಕೊಬ್ಬ ಡಾಕ್ಟ್ರು, ಕೈ ಎತ್ತಕ್ಕೊಬ್ಬ, ಇಳ್ಸೋಕ್ಕೊಬ್ಬ, ಇವ್ರನ್ನೆಲ್ಲರನ್ನು ಮಾತು ಕೇಳ್ಬೇಕು ಅವನು. ಅಷ್ಟಿಲ್ಲದೆ ನಿನ್ನ ನೋಡಲ್ಲ, ನಿನ್ನ ಇಡೀ ದೇಹನ ನೋಡ್ತಾರೆ ಗುರು ಜನ ಕಾಸು ಕೊಟ್ಟು. ಆ ಜವಾಬ್ದಾರಿ ಇರಬೇಕಲ್ಲ. ಅದ್ರ ಜೊತೆಗೆ ಕನಸು, ನಾನು ಹಿಂಗೆ ಮಾಡ್ತೀನಿ, ನಾನು ಹಿಂಗೆ ಮಾಡಿ ಹಿಂಗೆ ಅಲೆ ಎಬ್ಬಿಸ್ತೀನಿ ಅನ್ನೋ ಕನಸು. ಅಷ್ಟು ತ್ಯಾಗ ಮಾಡೋದಕ್ಕೇ ಒಬ್ಬ ನಾಯಕ ನಟನಿಗೆ ಅಷ್ಟು ಬೆಲೆ ಸಿನಿಮಾದಲ್ಲಿ. ಇದೇ ನಿರ್ದೇಶಕರು ತುಂಬ ತ್ಯಾಗ ಮಾಡ್ತಾರೆ. ಬಟ್ ನಿರ್ದೇಶಕ ಏನಿದ್ರು ಅವನು ಶಿಲ್ಪ ಕೆತ್ತವನಾಗ್ತಾನೆ, ಮೆರೆಯೋದು ಮೂರ್ತಿನೇ. ಎಷ್ಟು ಉಳಿಪೆಟ್ಟು ಬಿದ್ದಿರುತ್ತೆ ಅದಕ್ಕೆ. ಇವನೇನು ಮೇಸ್ತ್ರಿ, ಇವನು ಕೆತ್ತಬಿಟ್ಟು ಇನ್ನೊಂದು ಗುಡಿ ಕೆತ್ತಕ್ಕೆ ಹೋಗ್ಬಿಡ್ಬೋದು ಇವನು. ಬಟ್ ಮೂರ್ತಿ ಕೊನೆ ತನಕ ಮಳೆ ಗಾಳಿ ಎಲ್ಲದನ್ನು ತಡ್ಕೊಂಡು ಭಕ್ತಾದಿಗಳು ಹಾಲು ನೀರು ಅಭಿಷೇಕಕ್ಕೆ ಹಾಗೆ ಉಳ್ಕೋಬೇಕಲ್ಲ, ಅದು ಕರಗಬಾರ್ದು. ಅದು ನಾನು ನೋಡಿರೋದು ಯಶಲ್ಲ. ಆ ಹಠ ಮತ್ತು ಅದನ್ನು ಸಾಧಿಸೋಕ್ಕೆ ಬೇಕಾಗಿರೋ ಛಲ, ಶ್ರದ್ಧೆ ಬಿಡಂಗಿಲ್ಲ. ಪ್ರತಿ ಕ್ಷಣ ಹಠ ಬೀಳಲೇಬೇಕು. ಹಂಗೆ ಒಬ್ಬನ ಬುಡದಿಂದ ತಲೆ ತನಕ ಹಂಗೆ ರೆಡಿ ಮಾಡ್ಕೊಳ್ಳೋದಿದೆಯಲ್ಲ ಒಂದು ದೇಹನ, ಮನಸ್ಸನ್ನು, ಅದು ಎಲ್ರಿಗೂ ಸಾಧ್ಯ ಇಲ್ಲ ಅದು.